ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿ ಸುಮಾರು 20 ದಿನಗಳೇ ಕಳೆದಿದೆ. ಆದರೆ ಇಲ್ಲಿವರೆಗೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ವರುಣರಾಯ ಕೃಪೆ ತೋರ್ತಿಲ್ಲ. ಕಳೆದ 20 ದಿನಗಳಿಂದ ಒಂದೇ ಒಂದು ಹನಿ ಮಳೆ ಕೂಡ ಬಂದಿಲ್ಲ. ಹೀಗಾಗಿ ಏನು ಸದ್ಯ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಈ ಬಾರಿ ಭೀಕರ ಬರಗಾಲದ ಛಾಯೆ ಏನು ಕಂಡು ಬರ್ತಾ ಇದೆ. ಆ ತೀವ್ರ ಬರಗಾಲದ ಏನು ಅಂತಂದರೆ ಆತಂಕ ಎದುರಾಗಿರ್ತಕ್ಕಂಥದ್ದು. ಅದೇ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆಯ ಜೀವನಾಡಿ ಅಂದರೆ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಯ ಜೀವನಾಡಿ ಆಗಿರ್ತಕ್ಕಂಥ ಭೀಮಾ ನದಿ ಸಂಪೂರ್ಣ ಬರಿದಾಗಿರ್ತಕ್ಕಂಥದ್ದು. ಹೆಚ್ಚು ಕಮ್ಮಿ ಏನು ಇಡೀ ಜಿಲ್ಲೆಗೆ ಇದೇ ನದಿ ಏನು ಅಂತಾರೆ ಜೀವನಾಡಿ ಆಗಿತ್ತು. ಕಳೆದ ವರ್ಷ ಇದೇ ಜೂನ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಈ ಭೀಮಾ ನದಿಯಲ್ಲಿತ್ತು. ಆದರೆ ಈ ಬಾರಿ ಕಳೆದ 20 ದಿನಗಳ ಕಳೆದರೂ ಕೂಡ ಮುಂಗಾರು ಮಳೆ ಬರದ ಹಿನ್ನೆಲೆಯಲ್ಲಿ ಸದ್ಯ ಇಡೀ ಭೀಮಾ ನದಿ ಏನಿದೆ ಬಿಕೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ ಯಾವ ರೀತಿ ಅಂತಂದರೆ ಇಡೀ ಭೀಮಾ ಒಡಲು ಏನಿದೆ ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥದ್ದು. ಕೇವಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ನೀರಿದೆ. ಅದು ಇನ್ನೂ ಒಂದು 15 ದಿನ ಕಳೆದರೆ ಆ ನೀರು ಕೂಡ ಮಾಯವಾಗುವಂಥ ಪರಿಸ್ಥಿತಿ ಇದೆ. ಯಾಕಂತಂದರೆ ಸಂಪೂರ್ಣವಾಗಿ 2 ಜಿಲ್ಲೆಗಳ ರೈತರು ಮತ್ತು ಕುಡಿಯುವ ನೀರಿಗೆ ಏನೋ ಒಂಥರ ಜೀವನಾಡಿಯಾದಂಥ ನದಿ ಸದ್ಯ ಬತ್ತಿ ಹೋಗಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಸಮಸ್ಯೆ ಎದುರಾಗ್ತಿದೆ. ಇನ್ನೊಂದಿಷ್ಟು ದಿನ ಕಳೆದರೆ ಸಾಕು ಕುಡಿಯುವ ನೀರಿಗೂ ಕೂಡ ಇಡೀ ಜಿಲ್ಲೆಯಾದ್ಯಂತ ಹಾಹಾಕಾರ ಎದುರಾಗುವಂಥ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಯ ಏನು ಜೀವನದಿ ಆಗಿರ್ತಕ್ಕಂಥ ಭೀಮಾ ನದಿ ಏನಿದೆ ಕಲಬುರಗಿ ನಗರ, ಅಫಜಲ್ಪುರ ಪಟ್ಟಣ ಸೇರಿದಂತೆ ಸಾಕಷ್ಟು ಹಳ್ಳಿಗಳಿಗೆ ಏನು ಕುಡಿಯುವ ನೀರನ್ನು ನೀಡ್ತಾ ಇತ್ತು ಮತ್ತು ಸಾಕಷ್ಟು ಅಂದರೆ ಲಕ್ಷಾಂತರ ರೈತರ ಜೀವನಾಡಿಯಾಗಿತ್ತು. ಸುಮಾರು ರೈತರು ಏನಂತಾರೆ ಇದೇ ನದಿಯನ್ನು ನಂಬಿಕೊಂಡು ಬೆಳೆಯನ್ನು ಬೆಳೀತಿದ್ರು. ಆದರೆ ಇವತ್ತು ಜಾನುವಾರುಗಳಿಗೂ ಕೂಡ ನೀರು ಕುಡಿಯೋಕ್ಕೆ ಆಗದಂಥ ಪರಿಸ್ಥಿತಿ ಸದ್ಯ ನದಿಯಲ್ಲಿರ್ತಕ್ಕಂಥದ್ದು. ಸುಮಾರು ಏನಂತಾರೆ ಜಾನುವಾರುಗಳು ನೀರು ಕುಡಿಬೇಕಂದ್ರೂ ಸಾಕಷ್ಟು ಮೀಟರ್ ಗಟ್ಟಲೆ ಏನು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಖುದ್ದು ನಮ್ಮ ಜೊತೆ ರೈತರಿದ್ದಾರೆ, ಏನು ಹೇಳ್ತಾರೆ ಅಂತ. ಈಗ ಅಜಯ್, ಈ ವರ್ಷ ಏನು ಮಳಿನೇ ಬಂದಿಲ್ಲ, ಭೀಮಾ ನದಿ ಪೂರಾ ಖಾಲಿ ಆಗಿಬಿಟ್ಟದ. ಎಷ್ಟು ತ್ರಾಸಾಗ್ಯದ ನಿಮಗೆ? ಏನೂ ಇಲ್ಲ ರೀ, ನೀರಿನಲ್ಲಿ ಏನಿಲ್ಲ. ಭೀಮಾ ನದಿ ಖಾಲಿ ಆಗ್ಯದ ರೀ. ಅಡವಿಯಲ್ಲಿ ಏನೂ ಇಲ್ಲ ರೀ, ಒಣಗಿ ಸ್ವಚ್ಛ ಅದಾವ ರೀ. ಭೀಮಾ ನದಿಯಲ್ಲಿ ಊರನ್ನ ನೀರು ಬಂದು ಗಟ್ಟರದಾಗ ಬಿದ್ದು ನೀರೇ ಇಟ್ಟು ದನ ಕರ ಕುಡ್ಲಿಕ್ಕೆ ರೀ. ಎಲ್ಲಿ ನೀರಿನ ಅಸ್ತವ್ಯಸ್ತ ರೈತಿಗೆ ಭಾಳ ತ್ರಾಸದ, ಭಾಳ ಅಸ್ತವ್ಯಸ್ತದ ರೀ. ಏನಿಲ್ಲ, ತೊಂದರೆ ಇಲ್ಲ ರೀ, ಭಾಳ ತೊಂದರೆ ಅದ ರೀ. ದಿನ ನೀರು ನಿಮ್ಮ ದನಗಳಿಗೆ ನೀರು ಕುಡಿಸ್ಬೇಕಂದ್ರೆ ಭಾಳ ತ್ರಾಸ ಮಾಡ್ಲಿಕ್ಕೆ? ಹಾಂ, ತ್ರಾಸ ಅದ ರೀ. ನೀರಿನ ದನಗೋದು ಎಲ್ಲ ಮನುಷ್ಯರಿಗೂ ತ್ರಾಸೇ ಅದ ರೀ ನೀರಿಂದು. ಹಂಗೆ ಏನು ನೀರು ಅಮ್ಮಚಮ್ಮನೆ ಇಲ್ಲ ರೀ. ಹೊಳೆಯಲ್ಲಿ ಇಲ್ಲ, ಊರ ಬೋರ್ಗಳು ಒಣಗ್ಯಾವ, ಅಡವಿನ ಬೋರ್ ಒಣಗ್ಯಾವ ರೀ, ಹೊಳೆ ಒಣಗ್ಯದ. ಇದ್ದಿದ್ದು ಹತ್ತಿ ಕಬ್ಬಿನ ಪೀಕೆಲ್ಲ ಒಣಗಿ ಹೋಗ್ಯದ ರೀ. ಏನೂ ಇಲ್ಲ ರೀ. ಹೊಟ್ಟೆ ಮುಂಗಾರಿ ಇಲ್ಲ, ಹನಿ ಆಗಿಲ್ಲ, ಒಂದು ಹನಿ ಆಗಿಲ್ಲ ರೀ. ಭಾಳ ಲಾಸ್ ಅದ ರೈತಗಂತೆ. ಹೊಲದಂದು ಇದ್ದಿದ್ದು ತಲೆ ಮಟ್ಟ ಕಬ್ಬುಗಳು ಒಣಗಿ ಹೋಗ್ಯಾವ ರೀ. ಏನೇನು ಸ್ವಲ್ಪ ಈಗ ಇಲ್ಲೊಂದಿಷ್ಟು ನೀರು ಕಾಣ್ಲಕತ್ತದ. ಇನ್ನೊಂದಿಷ್ಟು ದಿನ ಮಳೆ ಬರಲಿಲ್ಲ, ಅದನ್ನೂ ಬರಲ್ಲ. ಮುಂದೆ ಏನು ಮಾಡ್ತೀರಿ? ಒಣಗ್ಯದ ರೀ, ಒಣಗ್ಯಾವ್ರಿ. ಒಟ್ಟು ಒಣಗಿ ಹೋಗ್ಯಾವ ರೀ. ಏನೂ ಇಲ್ಲ ರೀ. ಕಬ್ಬಿನಲ್ಲಿ ಏನೇನೂ ಇಲ್ಲ ರೀ. ದನಗಳಿಗೆ ಇನ್ನೂ ತಿಲ್ಲಾರ್ದಂಗೆ ಆಗ್ಯಾವ ಹೋಗ್ಯಾವ ರೀ. ನಮ್ಮನ್ನ ಅಸ್ತವ್ಯಸ್ತದ ನೋಡಿರಿ. ಅಲ್ಲ, ನದಿಗೆ ಒಂದು ಬಗ್ಸಿ ನೀರು ಹುಡುಕಾಡೋ ಪರಿಸ್ಥಿತಿ ಇಲ್ಲ ರೀ. ನದಿಗೆ ಒಟ್ಟೆ ಇಲ್ಲೇ ಅಲ್ರಿ, ಇಲ್ಲೇ ನದಿಯೊಳಗೆ ನೀವು ತೊಗೊಂಡು ಹೋಗ್ತಿರಲ್ಲ. ಏನಾದ್ರಿ ಏನೂ ಇಲ್ಲ ರೀ. ಪೂರಾ ಭಯಾನ ಅದ ರೀ. ಏನೇನೇನು ಇಲ್ಲ ರೀ. ಭಾಳ ರೈತಗೆ ಹೈರಾಣ ಅದ ರೀ, ದನ ಕರಿಗೆ ಹೈರಾಣ ಅದ ರೀ. ಇವಿಷ್ಟು ಏನು ರೈತರ ಮಾತುಗಳು. ಸದ್ಯ ಕಳೆದ 20 ದಿನ ಕಳೆದರೂ ಕೂಡ ಒಂದೇ ಒಂದು ಹನಿ ಮಳೆ ಬರದ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟ ಆಗ್ತಿದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.